ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, HSTR GPSTR ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಅಂದರೆ ಈ ಮಂತ್ ಕೊನೆಯ ವಾರದಲ್ಲಿ ಅಥವಾ ಮೇ ಫಸ್ಟ್ ವೀಕಲ್ಲಿ TET ಪರೀಕ್ಷೆ ಕಾಲ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಿಂದಲೇ ಶುರುವಾಗಲಿ. ಫಸ್ಟ್ ಅಟೆಂಪ್ಟಲ್ಲಿ TET ಎಕ್ಸಾಮ್ನ ಪಾಸ್ ಮಾಡಿಕೊಳ್ಳುವಂತಹ ಒಂದು ಎಬಿಲಿಟಿ ನಿಮ್ಮಲ್ಲಿ ಎಲ್ರಿಗೂ ಸಹ ಇದೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಮೊದಲನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸೋದ್ರಿಂದ ಬೆಳೀತಕ್ಕಂತಹ ಒಂದು ಮೌಲ್ಯ ಯಾವುದು ಅಂತ. ಸೊ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಮ್ಮ ಮನೇಲಿರ್ತಕ್ಕಂತಹ ಮಕ್ಕಳಾಗಿರ್ಬೋದು, ಸೊ ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ಅರಿವನ್ನು ಅವರಿಗೆ ಮೂಡಿಸೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿಯಂತಹ ಒಂದು ಮೌಲ್ಯ ಬೆಳೆಯುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ: ನಾಯಕತ್ವ ಆಗಿರ್ಬೋದು, ವಿಶ್ವ ಭ್ರಾತೃತ್ವ ಆಗಿರ್ಬೋದು, ಸಹಕಾರ ಮತ್ತು ಸೋದರತ್ವ ಅಂತ ಇದೆ. ಯಾವುದಾಗಿರ್ಬೋದು ಆನ್ಸರು? ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ನೀವು ಗೆಸ್ ಮಾಡಿದ್ದೀರಾ. ಎಸ್, ವಿಶ್ವ ಭ್ರಾತೃತ್ವ ಅನ್ನೋದು ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ಅರಿವನ್ನು ನಾವು ಮಕ್ಕಳಲ್ಲಿ ಬೆಳೆಸೋದ್ರಿಂದ ಮಕ್ಕಳಿಗೆ ವಿಶ್ವ ಭ್ರಾತೃತ್ವದ ಒಂದು ಮೌಲ್ಯವನ್ನು ನಾವು ಮಕ್ಕಳಲ್ಲಿ ಬಿತ್ತಬಹುದು. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಿಗೆ ನೀಡೋದು ಬಹಳನೇ ಅವಶ್ಯಕವಾಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು. ಯಾವ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತರ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಅವರ ಒಂದು ಕಾರ್ಯತಂತ್ರವನ್ನು? ಸೊ ನೋಡಿ, ಇಲ್ಲಿ ಆಪ್ಷನ್ಸ್ ಏನಿದೆ: ದಿ ಫಾರ್ವರ್ಡ್ ಬ್ಲಾಕ್, ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್, ಸಮಾಜವಾದಿ ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಇದೆ. ಏನಿರ್ಬೋದು ಹಾಗಾದರೆ ಆನ್ಸರು? ಯಾವ ಗುಂಪಿನಲ್ಲಿ ಅನುಷ್ಠಾನಕ್ಕೆ ತರ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ಅವರ ಒಂದು ಕಾರ್ಯತಂತ್ರ? ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಆಪ್ಷನ್ 2, ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಏನು ಹಾಗಾದರೆ ಈ ಒಂದು ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಂದರೆ, ಇದೊಂದು ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಸಮಾಜವಾದಿಗಳು, ಸೋಷಿಯಲಿಸ್ಟ್ ಏನಿದ್ರು ಅವರು ರೂಪಿಸಿದಂತಹ ಒಂದು ರಹಸ್ಯ ಸಂಘಟನೆ ಅಂತ ಹೇಳಬಹುದು. ಸೊ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಕ್ಕಂಥದ್ದು. ಸೊ ಇದರ ಒಂದು ಹಿನ್ನೆಲೆ ಬಗ್ಗೆ ನಾವು ಹೇಳಬೇಕು ಅಂತಂದರೆ, 1942ರಲ್ಲಿ ಏನು ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇತ್ತಲ್ವ, ಸೊ ಆ ಸಂದರ್ಭದಲ್ಲಿ ಸಮಾಜವಾದಿ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಕಾಂಗ್ರೆಸ್ ನಾಯಕರನ್ನು ಬಂಧನ ಮಾಡ್ತಾರೆ. ಅವರನ್ನು ಬಂಧಿಸಿ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡಂತಹ ಪ್ರಮುಖ ನಾಯಕರನ್ನು ಅವರು ಜೈಲಿಗೆ ಹಾಕಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಮಾಜವಾದಿ ನಾಯಕರಾದಂತಹ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಆಗಿರ್ಬೋದು, ಹಾಗೆ ಜಯಪ್ರಕಾಶ್ ನಾರಾಯಣ್ ಇವರೆಲ್ಲರನ್ನು ಕೂಡ ಭದ್ರತಾ ತಡೆಗಳ ನಡುವೆಯೂ ಕೂಡ ಇವರು ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸೋದಕ್ಕೋಸ್ಕರ ಅವರು ಒಂದು ಗುಪ್ತ ಯೋಜನೆಯನ್ನು ರೂಪಿಸ್ಕೊಳ್ತಾರೆ. ಸೊ ಆ ಒಂದು ಗುಪ್ತ ಯೋಜನೆಗೆ ಅವರು ಇಟ್ಟಂತಹ ಹೆಸರು ಏನಪ್ಪ ಅಂತ ಹೇಳಿದ್ರೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಫ್ರೀಡಮ್ ಸ್ಟ್ರಗಲ್ ಫ್ರಂಟ್, ಈ ಒಂದು ಗುಪ್ತ ಯೋಜನೆಯ ಕಾರ್ಯಗಳೇನು ಹಾಗಾದರೆ ಅಂದರೆ, ಗುಪ್ತ ಪತ್ರಿಕೆಗಳು ಮತ್ತು ಪ್ರಕಟಣೆಗಳ ಮುಖಾಂತರ ಜನರಲ್ಲಿ ಚೇತನತೆಯನ್ನು ಮೂಡಿಸಲಾಗ್ತಾ ಇತ್ತು. ಹಾಗೆಯೇ ಬಾಂಬ್ಗಳನ್ನು ಸ್ಫೋಟ ಮಾಡೋದಾಗಿರ್ಬೋದು, ರೈಲು ಹಳಿಗಳನ್ನು ನಾಶಪಡಿಸೋದಾಗಿರ್ಬೋದು, ಈ ರೀತಿಯಂತಹ ಎಲ್ಲ ಕೆಲಸಗಳನ್ನು ಮಾಡೋದ್ರ ಮುಖಾಂತರ, ಕ್ರಿಯಾಶೀಲ ಉಪಾಯಗಳ ಮುಖಾಂತರ ಅವರು ಬ್ರಿಟಿಷರ ಆಡಳಿತವನ್ನು ಅಸ್ಥಿರಗೊಳಿಸೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಸೊ ಹೀಗಾಗಿ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಂದರೆ ಸಮಾಜವಾದಿಗಳಿಂದ ರೂಪಿಸಲಾದ ಒಂದು ಗುಪ್ತ ಸಂಘಟನೆ. ಇದು 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸ್ತಕ್ಕಂತಹ ಒಂದು ಗುರಿಯೊಂದಿಗೆ ಸ್ಥಾಪಿತವಾದಂತಹ ಒಂದು ಯೋಜನೆ ಅಥವಾ ಒಂದು ಸಂಸ್ಥೆ ಅಂತ ನಾವು ಹೇಳ್ಬೋದು. ಮೂರನೇ ಒಂದು ಪ್ರಶ್ನೆ ನೋಡಿ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತ. ಇದು ತುಂಬ ಈಸಿ ಪ್ರಶ್ನೆ ನನ್ನ ಪ್ರಕಾರ. ಸೊ ಯಾರಿರ್ಬೋದು ಹಾಗಾದರೆ ನೋಡಿ, ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಮಹಾತ್ಮ ಜ್ಯೋತಿಬಾ ಫುಲೆ, ಹಾಗೆ ಬಾಲಗಂಗಾಧರ್ ತಿಲಕ್ ಅಂತ ಇದೆ. ಯಾರು ಹೇಳಿರೋದು ಹಾಗಾದರೆ ಭಾರತದ ನೈಜ ಅಂದರೆ ನಿಜವಾದ ಅಭಿವೃದ್ಧಿ ಅಂತಂದರೆ ಗ್ರಾಮಗಳ ಅಭಿವೃದ್ಧಿ ಅಂತ ಯಾರು ಹೇಳಿರೋದು ಅಂತಂದರೆ ಆಪ್ಷನ್ 1 ಮಹಾತ್ಮ ಗಾಂಧೀಜಿ ಅವರು ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ.
ಪ್ರಶ್ನೆ. ಇದು ಕೂಡ ತುಂಬ ಈಸಿ ಪ್ರಶ್ನೆ ನನ್ನ ಪ್ರಕಾರ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಯಾವ ಒಂದು ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರ್ತಕ್ಕಂತಹ ಒಂದು ಸಂವಿಧಾನದ ವಿಧಿ ಅಂತ. ಸೊ ನೋಡಿ, ಆಯ್ಕೆಗಳು ಈ ರೀತಿಯಾಗಿದೆ. ಸೊ ಯಾವುದಿರ್ಬೋದು ಹಾಗಾದರೆ ಆಯ್ಕೆ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 14ನೇ ವಿಧಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 5ನೇ ಒಂದು ಪ್ರಶ್ನೆ, ಧರ್ಮಚಕ್ರ ಪ್ರವರ್ತನ ಎಂದರೆ ಏನು ಅಂತ ಕೇಳಿದ್ದಾರೆ. ಏನು ಧರ್ಮಚಕ್ರ ಪ್ರವರ್ತನೆ ಅಂತ ಹೇಳಿದ್ರೆ ಅಂತ. ಸೊ ನೋಡಿ, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಬುದ್ಧನ ಜನನ, ಬುದ್ಧನು ಅರಮನೆಯನ್ನು ತೊರೆದದ್ದು, ಬುದ್ಧನ ಮರಣ, ಬುದ್ಧನ ಮೊದಲ ಬೋಧನೆ ಅಂತ ಇದೆ. ಸೊ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿದರೆ ಆಪ್ಷನ್ 1 ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೀತಾರೆ. ಎಷ್ಟನೇ ಪ್ರಶ್ನೆ ಇದು? 5ನೇ ಪ್ರಶ್ನೆ. ಸೊ ನಾನಾಗಲೇ ಹೇಳಿದಾಗ ಇದನ್ನು ಸಾಮಾನ್ಯವಾಗಿ ಬುದ್ಧನ ಮೊದಲ ಉಪದೇಶ ಅಥವಾ ಪ್ರಥಮ ಸಾರಸ್ವತ ಭಾಷಣ ಅಂತ ಹೇಳಿ ಪರಿಗಣನೆ ಮಾಡೋ ಅಂಥದ್ದು. ಈ ಒಂದು ಉಪದೇಶವನ್ನು ಬುದ್ಧ ಸಾರನಾಥದಲ್ಲಿ ತನ್ನ 5 ಪೂರ್ವ ಸಂಘೆಗಳಿಗೆ, ಪೂರ್ವ ಸಂಘೆ ಅಂತ ಹೇಳಿದ್ರೆ 5 ಪೂರ್ವ ಸಂಘೆ ಅಂದರೆ ಪಂಚವರ್ಗೀಯರಿಗೆ ನೀಡ್ತಾನೆ ಈ ಒಂದು ಉಪದೇಶವನ್ನು. ಸೊ ಈ ಉಪದೇಶದಲ್ಲಿ ಬುದ್ಧ ಚತುಸ್ತಯ ಅರಿಯ ಸತ್ಯಗಳು ಅಂದರೆ 4 ನೋಬೆಲ್ ಟ್ರುತ್ಸ್ ಮತ್ತು ಅಷ್ಟಾಂಗಿಕ ಮಾರ್ಗ ಇವುಗಳನ್ನು ಈ ಒಂದು ಮೊದಲನೇ ಉಪದೇಶದಲ್ಲಿ ವಿವರಣೆ ಮಾಡೋ ಅಂಥದ್ದು. ಸೊ ಹಾಗಾಗಿ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿದ್ರೆ ಬುದ್ಧನ ಮೊದಲ ಬೋಧನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 6ನೇ ಒಂದು ಪ್ರಶ್ನೆ ನೋಡಿ, ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗೆ ಇರುವಂತಹ ಒಂದು ಪರ್ಯಾಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಒಳನೋಟ ಕಲಿಕೆ, ಸ್ವಕಲಿಕೆ, ಅನುಭವಾತ್ಮಕ ಕಲಿಕೆ, ಸಹಕಾರ ಕಲಿಕೆ ಅಂತ ಇದೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸೋದಕ್ಕೆ ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗೆ ಇರುವಂತಹ ಪರ್ಯಾಯ ಯಾವುದು ಅಂತ ಪ್ರಶ್ನೆ ಕೇಳಿರೋದು. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಸಹಕಾರ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 7ನೇ ಪ್ರಶ್ನೆ, ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡೋದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು, ಹಾಗೆ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಸೊ ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿರೋದು ಅನ್ನೋದು ಪ್ರಶ್ನೆ ಆಗಿರೋವಂಥದ್ದು. ಸೊ ನೋಡಿ, ಇಲ್ಲಿ ಅಬ್ರಹಾಂ ಲಿಂಕನ್, ಐಸನ್ ಹೋವರ್, ಜಾನ್ ಮಥಾಯ್, ನೆಲ್ಸನ್ ಮಂಡೇಲಾ. ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ? ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಆಪ್ಷನ್ 2 ಐಸನ್ ಹೋವರ್ ಅವರು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. 8ನೇ ಪ್ರಶ್ನೆ ನೋಡಿ, ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉಷ್ಣಸಾಗರ ಪ್ರವಾಹಕ್ಕೆ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ? 8ನೇ ಪ್ರಶ್ನೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಆಪ್ಷನ್ 1, 2, 3, 4 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗಲ್ಫ್ ಸ್ಟ್ರೀಮ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಉಷ್ಣಸಾಗರ ಪ್ರವಾಹ ಅಂತ ಬಂದ ತಕ್ಷಣ ನೀವು ಗಲ್ಫ್ ಸ್ಟ್ರೀಮ್ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಆಪ್ಷನ್ 2 ಗಲ್ಫ್ ಸ್ಟ್ರೀಮ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಒಂದು ಪ್ರಶ್ನೆ ನೋಡಿ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವಂತಹ ಲಿಖಿತ ರೂಪದ ಆಜ್ಞೆಯನ್ನು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಪರಮಾದೇಶ, ಸರ್ಶಿಯೋರರಿ ಪ್ರತಿಬಂಧಕ ಆಜ್ಞೆ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದರೆ ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಆಪ್ಷನ್ 4 ಪ್ರತಿಬಂಧಕ ಆಜ್ಞೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನ್ಯಾಯಾಲಯ ಹೊರಡಿಸುವಂತಹ, ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವಂತಹ ಲಿಖಿತ ರೂಪದ ಆಜ್ಞೆಗೆ ನಾವು ಪ್ರತಿಬಂಧಕಾಜ್ಞೆ ಅಂತ ಹೇಳಿ ಕರಿತೀವಿ. ಅಧೀನ ನ್ಯಾಯಾಲಯಗಳು ಅವರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರ್ದು ಅಂತ ಹೇಳಿ ಯಾವುದು ಲಿಖಿತ ರೂಪದ ಆಜ್ಞೆ ಹೊರಡಿಸೋದು ಸರ್ವೋಚ್ಚ ನ್ಯಾಯಾಲಯ. ಸೊ ಇದನ್ನು ಪ್ರತಿಬಂಧಕಾಜ್ಞೆ ಅಂತ ಹೇಳಿ ಕರೆಯುವಂಥದ್ದು. ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ, ಇದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರುವಂಥದ್ದು. ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ 4. ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವ ವ್ಯಕ್ತಿಯ ಬಗ್ಗೆ ಆ ಸ್ಟೇಟ್ಮೆಂಟ್ ಹೇಳುತ್ತೆ ನಮಗೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅಂತ ಹೇಳಿ. ಸೊ 2ನೇ ಒಂದು ಸ್ಟೇಟ್ಮೆಂಟ್, ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. 3ನೇ ಒಂದು ಸ್ಟೇಟ್ಮೆಂಟ್, ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. 4ನೇ ಒಂದು ಸ್ಟೇಟ್ಮೆಂಟ್, ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮೇಲೆ ಇರುವಂತಹ ಹೇಳಿಕೆಗಳು ಸಂಬಂಧಪಟ್ಟಿರೋದು ಯಾವ ವ್ಯಕ್ತಿಗೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಚಾಮರಾಜ ಒಡೆಯರ್, 10ನೇ ಜಯಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಇದೆ. ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ? ಆಪ್ಷನ್ 4 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಪ್ರಮುಖ ರಾಜ
ರಾಜರು. ಹಾಗೆಯೇ ಇವರು ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾಗಿದ್ದರು. ಇನ್ನು ಇವರ ಒಂದು ಪೂರ್ತಿ ಹೆಸರು ಬಂದಾಗ ಶ್ರೀಮಾನ್ ಕೃಷ್ಣರಾಜ ಒಡೆಯರ್, 4ನೇ ಶ್ರೀಮಾನ್ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ. ಸೊ ಇವರು ಜೂನ್ 4, 1884ರಲ್ಲಿ ಇವರ ಒಂದು ಜನನ ಆಗುವಂಥದ್ದು. ಇವರು ಆಗಸ್ಟ್ 3, 1940ರಲ್ಲಿ ಇವರ ಒಂದು ಮರಣ ಆಗುವಂಥದ್ದು. 1902ರಿಂದ 1940ರ ತನಕ ಇವರ ಒಂದು ಆಳ್ವಿಕೆಯ ಕಾಲಾವಧಿ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 11ನೇ ಪ್ರಶ್ನೆ ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂತಹ ದೇಶಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ? ಸೊ ಏನಿರ್ಬೋದು ಅಂತ ಗೆಸ್ ಮಾಡಿ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 2 ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಏನಿದೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರ್ತಕ್ಕಂತಹ ದೇಶಗಳ ಸರಿಯಾದ ಗುಂಪು ಆಗಿರುವಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದಕ್ಷಿಣ ಏಷ್ಯಾದಲ್ಲಿ ಬರುವಂತಹ ದೇಶಗಳಾಗಿರುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಇದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಪಟ್ಟಿ ಎ ಮತ್ತು ಪಟ್ಟಿ ಬಿ. ಪಟ್ಟಿ ಎನಲ್ಲಿ ಏನು ಕೊಟ್ಟಿದ್ದಾರೆ? ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಮೌನ ಕಣಿವೆ ಆಂದೋಲನ, ಕೈಗಾ ವಿರೋಧಿ ಚಳುವಳಿ ಅಂತ ಕೊಟ್ಟಿದ್ದಾರೆ. ಸೊ ಪಟ್ಟಿ ಬಿನಲ್ಲಿ ಸಲ್ಯಾನಿ ಗ್ರಾಮ, ಉತ್ತರ ಕನ್ನಡ, ತೆಹ್ರಿ ಘರ್ವಾಲ್, ಕೇರಳ. ಅಂದರೆ ಈ ಚಳುವಳಿಗಳೆಲ್ಲ ಎಲ್ಲಿ ನಡೆದಿರೋದು ಅನ್ನುವಂತಹ ಒಂದು ಜಾಗಗಳನ್ನು ಕೊಟ್ಟಿರೋವಂಥದ್ದು, ಪ್ರಾಂತ್ಯ ಮತ್ತು ಚಳುವಳಿಗಳು ನಡೆದಿರೋವಂಥದ್ದು. ಸೊ ಇದಕ್ಕೆ ಫಸ್ಟ್ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಎಲ್ಲಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಆಯ್ಕೆಗಳು ಈ ರೀತಿ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಮೊದಲನೇ ಚಳುವಳಿ ಏನು ಕೊಟ್ಟಿದ್ದಾರೆ? ಚಿಪ್ಕೋ ಚಳುವಳಿ. ಚಿಪ್ಕೋ ಚಳುವಳಿ ಎಲ್ಲಿ ನಡೆದಿರೋವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ತೆಹ್ರಿ ಘರ್ವಾಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಎ ಬಂದು ಆಪ್ಷನ್ 3. ಹಾಗೆಯೇ ಬಿ ನೋಡಿ, ಇಲ್ಲಿ ಬಿ ಏನು ಕೊಟ್ಟಿದ್ದಾರೆ? ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸಲ್ಯಾನಿ ಗ್ರಾಮ ಅನ್ನೋದು. ಹಾಗೆಯೇ ಸಿ ಏನು ಕೊಟ್ಟಿದ್ದಾರೆ? ಮೌನ ಕಣಿವೆ ಆಂದೋಲನ. ಮೌನ ಕಣಿವೆ ಆಂದೋಲನ ಬಂದು ಕೇರಳದಲ್ಲಿ. ಇನ್ನು ಕೈಗಾ ವಿರೋಧಿ ಚಳುವಳಿ ಅದು ಬಂದ್ಬಿಟ್ಟು 2 ಉತ್ತರ ಕನ್ನಡ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 13ನೇ ಪ್ರಶ್ನೆ. ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತಹ ಭೂಪಟದ ವಿಧ ಯಾವುದು ಅಂತ ಕೇಳಿದ್ದಾರೆ. ಚಿತ್ರಾತ್ಮಕ ಭೂಪಟ, ಐತಿಹಾಸಿಕ ಭೂಪಟ, ಸಮತಲ ಭೂಪಟ, ತಗ್ಗುದಿನ್ನೆ ಭೂಪಟ. ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ? ಎಸ್, ಆಪ್ಷನ್ 4 ತಗ್ಗುದಿನ್ನೆ ಭೂಪಟ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 14ನೇ ಒಂದು ಪ್ರಶ್ನೆ ನೋಡಿ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನುವಂತಹ ಶೀರ್ಷಿಕೆಯ ಪುಸ್ತಕವನ್ನ ಪ್ರಕಟ ಮಾಡಿದವರು ಯಾರು? ಆ ಒಂದು ಪುಸ್ತಕದ ಕರ್ತೃ ಯಾರು? ಆ ಒಂದು ಬುಕ್ಕನ್ನು ಯಾರು ರಚನೆ ಮಾಡಿದ್ದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ನೋಡಿ, ಇಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ MS ಸ್ವಾಮಿನಾಥನ್, ಸರ್ M ವಿಶ್ವೇಶ್ವರಯ್ಯ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ? ಈ ಒಂದು ಬುಕ್ಕನ್ನು ಬರೆದಂತಹ ವ್ಯಕ್ತಿ ಸರ್ M ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನುವಂತಹ ಪುಸ್ತಕವನ್ನ ಸರ್ M ವಿಶ್ವೇಶ್ವರಯ್ಯನವರು ಪ್ರಕಟಣೆ ಮಾಡುವಂಥದ್ದು. ಇನ್ನು 15ನೇ ಪ್ರಶ್ನೆ, ಇದು ಬಹಳ ಈಸಿ ಪ್ರಶ್ನೆ, ತುಂಬ ಜನರಿಗೆ ಗೊತ್ತು, ಎಲ್ರಿಗೂ ಗೊತ್ತು ಆಲ್ಮೋಸ್ಟ್. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿ? ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ, ಜ್ಯೋತಿ ಬಾಪುಲೆ, ಸ್ವಾಮಿ ವಿವೇಕಾನಂದ ಅಂತ ಇದೆ. ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ? ಯಾರನ್ನ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೀತಾರೆ? ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ತರತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.